ಮಸಾಲ ರಾಗಿ ರೊಟ್ಟಿ ಮಾಡತ್ತೀನಿ. ಇದು ಫಸ್ಟ್ ರಾಗಿ ಹಿಟ್ಟು, ಆಮೇಲೆ ಸೆಕೆಂಡು ಇದು ಅಕ್ಕಿ ಹಿಟ್ಟು, ನೆಕ್ಸ್ಟ್ ಜೀರಾ ಮಸಾಲ, ಜೀರಾ ಸ್ವಲ್ಪ ಮಸಾಲ, ಇವಾಗ ನೆಕ್ಸ್ಟ್ ಸಾಲ್ಟು, ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ರಾಗಿ ಹಿಟ್ಟು, ಆಮೇಲೆ ಸ್ವಲ್ಪ ಕ್ಯಾರೆಟು, ಅಷ್ಟು ಕ್ಯಾರೆಟು, ಇವಾಗ ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆನಿಯನ್ನು, ಇವಾಗೆಲ್ಲ ಈ ಥರ ಜಲ್ದಿ ಹಾಕ್ಬಿಡ್ಬೇಕು. ಇವಾಗ ಮಿಕ್ಸ್ ಮಾಡಬೇಕು. ನಾನೇ ಮಾಡ್ತೀನಿ ಪ್ಲೀಸ್. ನೋಡ್ರಿ ಗಾಯ್ಸ್, ಇವಳಿಗೆ ಇವರಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ಅಂದರೂ ಇವಳು ಮಾಡ್ತಿದ್ದಾಳೆ. ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ನೋಡ್ರಿ ಗಾಯ್ಸ್, ಇವಾಗೆ ಮಿಕ್ಸ್ ಮಾಡಾದ್ಮೇಲೆ ನೀವು ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ನೋಡ್ರಿ ಗಾಯ್ಸ್, ನಮ್ಮಮ್ಮ ನೀರು ಹಾಕ್ತಿದ್ದಾಳೆ. ಸ್ವಲ್ಪ ಹಾಕಬೇಕು. ಇವಾಗೆ ನೀರು ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಕಲಿಸ್ಬೇಕು. ಅವಳಿಗೆ ನೀರು ಹಾಕಕ್ಕೆ ಬರಲ್ಲ, ಅದಕ್ಕೆ ಅವರಮ್ಮ ಹೆಲ್ಪ್ ಮಾಡ್ತಿದ್ದಾರೆ. ನೋಡ್ರಿ ಗಾಯ್ಸ್, ಇವಳು ಹೆಂಗೆ ಹಾಕ್ತಿದ್ದಾಳೆ, ಮಿಕ್ಸ್ ಮಾಡ್ತಿದ್ದಾಳೆ. ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದಾರೆ. ಸ್ವಲ್ಪ ಟೆಕ್ಸ್ಚರ್ ಬರೋ ಮುಟ ನೀರು ಹಾಕ್ತಾನೆ ಇರಬೇಕು ಅದಕ್ಕೆ, ಇಲ್ಲಾಂದರೆ ಅದು ಮಾಡೋಕ್ಕೆ ಬರಲ್ಲ. ಇದು ನಾವು ರೊಟ್ಟಿ ಮಾಡ್ತಿದ್ದೀವಿ, ಭಾಳ ಟೇಸ್ಟಿ ಇರುತ್ತೆ. ನೀವು ಟ್ರೈ ಮಾಡಬೇಕು, ಇದನ್ನು ಟ್ರೈ ಮಾಡಲೇಬೇಕು. ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸತಿ ತಿಂದರೆ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದು ಎಲ್ಲರಿಗೂ ಫೇವ್ರೆಟ್, ಯಾರು ನೋಡಿದ್ರೂ ತಿಂತಾರೆ. ಇವತ್ತು ಇವಳು ರಾಗಿ ರೊಟ್ಟಿ ಮಾಡ್ತಿದ್ದಾಳೆ, ಅದಕ್ಕಂದರೆ ಅವಳಿಗೆ ಭಾಳ ಇಷ್ಟ ಅದು. ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ಫುಲ್ ಹೆಲ್ದಿ ಗಾಯ್ಸ್ ಇದು, ನೀವು ಮಸ್ಟ್ ಟ್ರೈ. ಐರನ್ ಕಂಟೆಂಟ್, ರಿಚ್ ಐರನ್ ಕಂಟೆಂಟ್ಸ್ ಅವೆಲ್ಲ ಜಾಸ್ತಿ ಇರ್ತವೆ. ನೀವು ಇದನ್ನು ತಿಂದರೆ ಮತ್ತೆ ಮತ್ತೆ ಕೇಳ್ತೀರಾ. ನೋಡಿರಿ ಹೆಂಗೆ ಮಾಡ್ತಿದ್ದಾಳೆ. ಸ್ವಲ್ಪ ನೀರು ಹಾಕಬೇಕು. ಹಾಂ, ಮತ್ತೆ ಮಿಕ್ಸ್ ಮಾಡ್ತೀವಿ ನಾವು. ಭಾಳ ಮಿಕ್ಸ್ ಮಾಡಿದ್ಮೇಲೆ ಬೇಯಿಸಕ್ಕೆ ಹಾಕ್ತಾರೆ ನಮ್ಮಮ್ಮ. ನಾನು ಟೇಸ್ಟಿಗೆ ಮಾಡ್ತೇನೆ, ಮಸ್ತ್ ಇರ್ತದಿದು, ಸಕ್ಕತ್ತು. ಬಾಡೀಸ್ ಎಲ್ಲ ಹೆಲ್ದಿ ಆಗ್ತವೆ. ನೋಡಿ ಗಾಯ್ಸ್ ಏನಂತಿದ್ದಾಳೆ, ಮಗು ಮಾತಾದ್ರು ನಂಬ್ರಿ ಗಾಯ್ಸ್. ಇವಳಿಗೆ ನಾಟಕ ಬರಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ ನನಗೆ. ಇವಳಿಗೆ ನಾಟಕ ಬರಲ್ಲ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಇವಳದು ಸ್ವಲ್ಪ ಚಿಕ್ಕ ಕೈ, ಅದಕ್ಕೆ ನೋಡೋಣ ಹೆಂಗೆ ಮಾಡ್ತಾಳೆ. ಓಕೆ ಗಾಯ್ಸ್, ಇವಾಗ ನಾವು ರೊಟ್ಟಿನ ಬೇಯಿಸಿ ತೋರಿಸ್ತೀವಿ ನಿಮಗೆ, ಸರಿನಾ? ಇವಾಗ ನಾವು ಈ ರೊಟ್ಟಿನ ಬೇಯಿಸ್ತೀವಿ. ನೋಡ್ರಿ ಗಾಯ್ಸ್, ಎಷ್ಟು ಮುದ್ದು ಮುದ್ದಾಗಿ ಈ ಥರ ಸಣ್ಣ ಸಣ್ಣ ತುತ್ತು ತಗೊಂಡು ಬೇಯಿಸ್ಬೇಕು. ನೋಡ್ರಿ ಗಾಯ್ಸ್, ಎಷ್ಟು ಮುದ್ದು ಮುದ್ದು ಕೈಲಿಂತ ಮಾಡಿದ್ದಾಳೆ ಇವಳು. ವೆರಿ ಗುಡ್ ಗರ್ಲ್. ಇವಾಗ ನಾವು ಇದನ್ನ ಬೇಯಿಸ್ತೀವಿ ಕಿಚನಲ್ಲಿ. ನೋಡ್ರಿ ಗಾಯ್ಸ್, ಇವಳು ರೊಟ್ಟಿ ಮಾಡಿಬಿಟ್ಟಿದ್ದಾಳೆ ಮುದ್ದು ಮುದ್ದಾಗಿ.
ಇದು ಇಲ್ಲೇ ಬೌಲ್ಸ್ ಈ ಥರ ಮಾಡಿಕೊಂಡು ಬಾಲ್ಸ್ ಮಾಡಿಕೊಂಡು ಆಮೇಲೆ ಇದು ಎಣ್ಣೆ ನೋಡ್ರಿ ಗಾಯ್ಸ್, ಇಲ್ಲೇ ನಾವು ಸ್ಮಾಲ್ ರಾಗಿ ಬಾಲ್ಸ್ ಮಾಡ್ಕೋಬೇಕು ಈ ಥರ. ಆಮೇಲೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಇವಳು ಹಚ್ಕೊತಿದ್ದಾಳಲ್ವ, ಹಿಂಗೆ ಹಚ್ಕೊಂಡು ಈ ಥರ ಮೆಲ್ಲಕ್ಕೆ ತಟ್ಟಬೇಕು. ಈ ಥರ ತಟ್ಟಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಇದು ನಿಮಗೆ ಗೊತ್ತಿರುತ್ತಲ್ವ, ಹಾಂ, ಇವಾಗ ಇದನ್ನು ಬೇಯಿಸ್ಬೇಕು. ಇವಾಗ ಇದನ್ನು ನಾವು ಬೇಯಿಸ್ತೀವಿ. ಇದು ಆನ್ಲೈನು, ಇದು ಫ್ಲಿಪ್ಕಾರ್ಟು, ಆನ್ಲೈನು, ಮೀಶೋದಲ್ಲೆಲ್ಲ ಅವೈಲೇಬಲ್ ಇದೆ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ರೊಟ್ಟಿ ಪೇಪರ್ ಅಂತಾರೆ ಇದನ್ನು. ಭಾಳ ಚೆನ್ನಾಗಿರುತ್ತೆ, ಕ್ವಾಲಿಟಿ ಭಾಳ ಇರುತ್ತೆ. ಇದು ರೀಯೂಸ್ ಮಾಡ್ಬೋದು, 4 ಇಯರ್ಸ್ ರೀಯೂಸ್ ಮಾಡ್ಬೋದು. 4 ಇಯರ್ಸ್ ವಾರಂಟಿ ಐತೆ ಇದಕ್ಕೆ. ಇವಾಗ ನಾವು ಇದಕ್ಕೆ ಬೇಯಿಸೋಕೆ ಹೋಗ್ತಿದ್ದೀವಿ. ಇಲ್ಲೇ ನಮ್ಮದು ಹಂಚು ರೆಡಿ ಐತೆ ನೋಡಿರಿ. ಹಿಂಗೆ ಹಾಕ್ಬಿಡ್ಬೇಕು, ರೊಟ್ಟಿನ ಉಲ್ಟೆ ಹಾಕ್ಬಿಡ್ಬೇಕು. ನೋಡ್ರಿ, ಇದು ನೀವು ಹೆದರ್ಕೋಬೇಡಿ, ಇದು ಪ್ಲಾಸ್ಟಿಕ್ ಅಲ್ಲ. ಇದು ಹೀಟ್ ಆದಮೇಲೆ ಅದೇ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇದು ಭಾಳ ಒಳ್ಳೆಯದು. ನಾವು ಏನಾದರೂ ಆರ್ಡರ್ ಮಾಡಲಿ ಭಾಳ ಚೆನ್ನಾಗಿ ಆರ್ಡರ್ ಮಾಡ್ತೀವಿ. ನೋಡಿರಿ, ಇದು ಹೆಂಗೆ ಬಿಟ್ಕೊಂಡ್ಬಿಡುತ್ತೆ. ಇವಾಗ ನೋಡಿರಿ ಎಷ್ಟು ಕ್ಲೀನ್ ಐತೆ, ಏನೋ ಅಂಟ್ಕೊಂಡು ಇಲ್ಲ. ಹೀಟ್ ಆದಮೇಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಇದನ್ನು ನೀವು ಮಾಡಾದ್ಮೇಲೆ ತೊಳೆದ್ಬಿಟ್ರೆ ನೀವು ಇದನ್ನು ರೀಯೂಸ್ ಮಾಡ್ಕೋಬೋದು. ಓಕೆ, ನೋಡಿರಿ, ಸ್ವಲ್ಪ ಹೊತ್ತು ಬೆನೆಸ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಹೋಮ್ ಮೇಡ್ ತುಪ್ಪ ಮಾಡ್ತೀವಿ ನಾವು, ಭಾಳ ಒಳ್ಳೆಯದು. ನೋಡ್ರಿ ಗಾಯ್ಸ್, ನಮ್ಮಮ್ಮ ಎಷ್ಟು ಹಾಕೊಂಡು ತುಪ್ಪ ಮಾಡಿದ್ದಾರೆ. ನೋಡ್ರಿ ಗಾಯ್ಸ್, ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತೆ ಗೊತ್ತಾ. ಹಾಂ, ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಎಷ್ಟು ಚೆನ್ನಾಗೈತೆ ಗೊತ್ತಾ, ಇದು ಒಳ್ಳೆಯದು. ನೋಡ್ರಿ ಗಾಯ್ಸ್, ಸೇಮ್ ಸ್ಮೆಲ್ ಬರ್ತೈತೆ. ನೋಡ್ರಿ ಗಾಯ್ಸ್, ನಮ್ದು ಹಂಚೆಲ್ಲ ರೆಡಿ ಐತೆ. ಇನ್ನೂ ಒಂದು ರೆಡಿ ಮಾಡ್ತಿದ್ದಾಳೆ ನಮ್ಮ ತಂಗಿ, ತೋರಿಸ್ತೀನಿ ನೋಡ್ರಿ. ಇನ್ನೂ ಒಂದು ರೆಡಿ ಮಾಡ್ತಿದ್ದಾಳೆ ಅವಳು. ಎಷ್ಟು ಮುದ್ದಾಗಿರುತ್ತೆ ಇವಳದು ಕೈ, ಅಂದರೂ ಮಾಡ್ತಾಳೆ ನೋಡ್ರಿ. ಹಿಂಗೆ ಮೆಲ್ಲಕ್ಕೆ ಮಾಡ್ಕೊತ ಹೋಗ್ಬೇಕು ಈ ಪೇಪರ್ ಮೇಲೆ. ಇವಾಗ ನಾವು ಇದು ಬೆನ್ಸಕ್ಕೆ ಬರೋಣ. ಅದೆಲ್ಲ ನಾವು ನೋಡಿದ್ದೀವಲ್ವ, ಇದಕ್ಕೆ ಬರೋಣ ಬರ್ರಿ. ನೋಡ್ರಿ, ಎಷ್ಟು ಚೆನ್ನಾಗೈತೆ. ಒಂದ್ಸತಿ ತಿಂದರೆ ಮತ್ತೆ ಕೇಳ್ತೀರ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗೈತೆ. ಇವಾಗ ನಾವು ಪ್ಲೇಟ್ ತೆಗಿತಿದೀವಿ. ನೋಡ್ರಿ ಗಾಯ್ಸ್, ಎಷ್ಟು ತೆಳ್ಳಗಿದೆ ಇದು. ನೋಡ್ರಿ, ಇವಾಗ ನಾವು ಇದನ್ನ ತಿಂದು ತೋರಿಸ್ತೀವಿ ನಿಮಗೆ ಚಟ್ನಿ ಜೊತೆ.
ತಗರಿ. ನೋಡ್ರಿ ಎಷ್ಟು ಚೆನ್ನಾಗೈತೆ ಗಾಯ್ಸ್. ನೋಡ್ರಿ ಇವಳು ಟೇಸ್ಟ್ ಮಾಡ್ತಿದ್ದಾಳೆ. ನೋಡ್ರಿ ಇದು ಶೇಂಗಾ ಚಟ್ನಿ. ಇದು ನೀವು ಮಾಡ್ಬೋದು. ಈ ರೆಸಿಪಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುತ್ತೆ. ಆಮೇಲೆ ಇದು ಸೇಜ್ವಾನ್ ಚಟ್ನಿ. ಇದು ರೆಸಿಪಿ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುತ್ತೆ. ಇನ್ನೂ ಒಂದು ಮಾಡ್ಕೊಂಬಂದಿದ್ದೀವಿ. ಇವಳು ಜಾಸ್ತಿ ತಿನ್ನಲ್ಲ ಅಂದರೂ ಮಾಡ್ಕೊಂಬಂದಿದ್ದೀವಿ ವಿಡಿಯೋಲ್ಲಿ ತೋರ್ಸೋಕ್ಕೆ. ನೋಡ್ರಿ ಗಾಯ್ಸ್ ಇವಳಿಗೆ ಎಷ್ಟು ಇಷ್ಟ ಆಗೈತೆ. ಮಸ್ತಿದೆ. ನೋಡ್ರಿ ಗಾಯ್ಸ್ ಇವಳಿಗೆ ಎಷ್ಟು ಇಷ್ಟ ಆಗೈತೆ. ಇವಳನ್ನ ನೋಡಿಬಿಟ್ಟು ನನಗೆ ಖುಷಿ ಆಗ್ತೈತೆ. ನೋಡ್ರಿ ಗಾಯ್ಸ್ ಹೆಂಗೆ ತಿಂತಿದ್ದಾಳೆ. ನೋಡ್ರಿ ಇದು ಶೇಂಗಾ ಚಟ್ನಿ, ಇದು ಸೇಜ್ವಾನ್ ಚಟ್ನಿ. ಇದು ಹೆಂಗೆ ಮಾಡೋದು ಅಂತ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ಕಲಿಸ್ಕೊಡ್ತೀವಿ. ಇದು ಹೆಂಗೆ ಮಾಡೋದು ಅಂತ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ಕಲಿಸ್ಕೊಡ್ತೀವಿ. ಇದು ಭಾಳ ಚೆನ್ನಾಗಿರುತ್ತೆ. ಇದು ನೀವು ಟ್ರೈ ಮಾಡಲೇಬೇಕು. ಇದನ್ನು ನೀವು ಟ್ರೈ ಮಾಡಬೇಕು. ನಿಮಗೆ ಇವೆಲ್ಲರದ್ದು ರೆಸಿಪಿ ಬೇಕಂದರೆ ಕಮೆಂಟ್ ಆಮೇಲೆ ಲೈಕ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ ಪ್ಲೀಸ್ ಗಾಯ್ಸ್. please subscribe and like my channel. Subscribe. Bye. ಓಕೆ ಗಾಯ್ಸ್ ಬಾಯ್. ಇದೇ ಥರ ಅಡುಗೆ ಮಾಡೋ ವೀಡಿಯೋಸಿಗೋಸ್ಕರ ನಮ್ಮನ್ನ ಫಾಲೋ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.